ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇದೇನಪ್ಪ ಪಡ್ಡು ರೆಸಿಪಿ ಇಷ್ಟು ಈಸಿಯಾಗಿರೋದನ್ನು ತೋರಿಸ್ತಾರಾ ಅಂತ ಅಂದ್ಕೋಬೇಡಿ. ನಾನಿಲ್ಲಿ ತೋರಿಸ್ತಿರುವ ಮೆಜರ್ಮೆಂಟು ಹಾಗೂ ತೋರಿಸ್ತಿರುವ ಪದಾರ್ಥಗಳನ್ನು ಹಾಕಿ ಮಾಡಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಿದ್ರಿಂದ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಉದ್ದಿನಬೇಳೆಗೆ 3 ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿ ರೇಷನ್ ಅಕ್ಕಿ ಅಥವಾ ಯಾವುದೇ ಅಕ್ಕಿ ಬೇಕಿದ್ರೂ ಉಪಯೋಗಿಸ್ಕೋಬೋದು. ಆದರೆ ಉದ್ದಿನಬೇಳೆ ಮತ್ತು ಅಕ್ಕಿ ಮೆಜರ್ಮೆಂಟ್ ಈ ಪ್ರಮಾಣದಲ್ಲಿದ್ದರೆ ನೀವು ಮಾಡೋ ಪಡ್ಡಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಗೂ ಅರ್ಧ ಕಪ್ಪು ತೊಗರಿಬೇಳೆ, ಈ ಎರಡೂ ಪದಾರ್ಥಗಳನ್ನು ಮಿಸ್ ಮಾಡದೆ ಹಾಕಿ. ತೊಗರಿಬೇಳೆ ಹಾಕೋದ್ರಿಂದ ಪಡ್ಡು ಕ್ರಿಸ್ಪಿಯಾಗಿ ಟೇಸ್ಟಾಗಿ ಬರುತ್ತೆ. ನಂತರ ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಗೂ ಸೀಮೆ ಅಕ್ಕಿ ಬೇಡ ಅಂದರೆ ಅವಲಕ್ಕಿ ಸಹ ಹಾಕ್ಬೋದು. ಇಲ್ಲ ಅಂದರೆ ಸೀಮೆ ಅಕ್ಕಿ ಹಾಕೋದ್ರಿಂದ ಸಹ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಒಂದು 2ರಿಂದ 3 ಸರಿ ತೊಳೆದ್ಬಿಟ್ಟು ನಂತರ ನೀರು ಹಾಕಿ ಮಿನಿಮಮ್ ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ. ಚೆನ್ನಾಗಿ ನೆಂದಿರುವ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕಿ, ನಾವು ಆಲ್ರೆಡಿ ತೊಳೆದೇ ನೆನೆಸಿಟ್ಟಿರ್ತೀವಿ, ಆದ್ದರಿಂದ ಅದೇ ನೀರನ್ನು ಉಪಯೋಗಿಸ್ಕೊಂಡು ನಯಸ್ಸಾಗಿ ಆಗಬೇಕು, ಹಾಗೆ ರುಬ್ಕೊಳ್ಳಿ. ನಂತರ ರುಬ್ಬಿದ ಹಿಟ್ಟನ್ನು ತಟ್ಟೆ ಮುಚ್ಚಿ ಟೈಟಾಗಿ ಮುಚ್ಚಿ ತೆಗೆದಿಟ್ಬಿಡಿ. ನಂತರ ಬೆಳಗ್ಗೆ ಇಷ್ಟು ಚೆನ್ನಾಗಿ ಹುದುಗ್ ಬಂದಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಇಲ್ಲಾಂದರೆ ಉದ್ದಿನ ಪ್ರಮಾಣ ಮೇಲೆ ಬಂದಿರುತ್ತೆ. ಹಾಗಿದ್ರಿಂದ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕೈ ಆಡಿಸಿದ ನಂತರನೇ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ನಂತರ ನಿಮ್ಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಪಡ್ಡಿಗೆ ಬೇಕಾದ ಬಾಕಿ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಹಾಕಿದ್ದೀನಿ. ಇದ್ರ ಜೊತೆಗೆ ಬೇಕಿದ್ರೆ ಹಸಿಮೆಣಸು, ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೋಬೋದು. ಈರುಳ್ಳಿನೂ ಕೂಡ ಸಣ್ಣಕ್ಕೆ ಹೆಚ್ಚಿ ಹಸಿದೇ ಬೇಕಿದ್ರೆ ಹಾಕ್ಕೋಬೋದು, ಆದರೆ ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಪಡ್ಡಿನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಿದ್ರಿಂದ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳಿ. 1 ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕೋದ್ರಿಂದ ಪಡ್ಡಿನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದನ್ನು ಫ್ರೈ ಮಾಡಿದ ನಂತರ ಇದನ್ನು ಅದೇ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಹಸಿ ಈರುಳ್ಳಿ ಹಾಕಿರ್ತೀವಿ ಯಾವಾಗಲೂ, ಒಮ್ಮೆ ಲೈಟಾಗಿ ಇದನ್ನು ಫ್ರೈ ಮಾಡಿ ಹಾಕಿ ನೋಡಿ, ತುಂಬಾ ಟೇಸ್ಟಾಗಿ ಬರುತ್ತೆ. ನಾನು ಇದರ ಜೊತೆಗೆ ಹಸಿಮೆಣಸನ್ನು ಹಾಕಿಲ್ಲ, ಬೇಕು ಅನ್ನೋರು ಹಸಿಮೆಣಸನ್ನು ಹಾಕ್ಕೊಳ್ಳಿ. ಇವೆಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಕೈ ಆಡಿಸಿ. ಎಷ್ಟು ನೀಟಾಗಿ ಕೈ ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ನಂತರ ಪಡ್ಡಿನ ತವಕ್ಕೆ ಎಣ್ಣೆ ಹಾಕಿ ಪೂರ್ಣ ಪ್ರಮಾಣದಷ್ಟು ಹಿಟ್ಟನ್ನು ಹಾಕಬಾರ್ದು, ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಹಾಕಿ ಮೇಲೂ ಸಹ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 2-3 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ಕೊಳ್ಳಿ. ನಂತರ ನಿಮಗಿಷ್ಟವಾಗುವ ಚಟ್ನಿಯೊಂದಿಗೆ ಸರ್ವ್ ಮಾಡಿ. ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಮಾಡೋದ್ರಿಂದ ಈ ಪಡ್ಡಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.